ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನಿರಾಕರಣೆ ಆಗಿರ್ತಕ್ಕಂಥದ್ದು ಬಿಜೆಪಿಯ ಆಂತರಿಕ ವಿಚಾರ. ಆದರೆ ಪ್ರತಾಪ್ ಸಿಂಹನವರು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಭಯೋತ್ಪಾದಕರ ಸರ್ಕಾರ, ತಾಲಿಬಾನ್ ಸರ್ಕಾರ ಅಂತ ಎಲ್ಲ ಅವಾಚ್ಯ ಶಬ್ದಗಳಿಂದ ಬೈದಿದ್ದು, ತದನಂತರ ಅವರೇ ಪಾರ್ಲಿಮೆಂಟಿನ ಒಳಗಡೆ ಯಾರ್ಯಾರು ಹೋಗಿ ದಾಳಿ ನಡೆಸಿದ್ರೋ ಏನೋ ಕಲರ್ ಬಾಂಬ್ ಹಾಕಿದ್ರು, ಅವ್ರಿಗೆಲ್ಲ ಪಾರ್ಲಿಮೆಂಟ್ ಒಳಗಡೆ ಹೋಗಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಪ್ರತಾಪ್ ಸಿಂಹನವರು ಯಾರು ಭಯೋತ್ಪಾದಕರು, ಯಾರು ದೇಶದ್ರೋಹಿ ಏನು ಅಂತ ಗೊತ್ತಾಗಬೇಕಲ್ಲ. ಸೊ ಒಬ್ಬ ಯುವಕರು ಅವರು ಕ್ರಿಯಾಶೀಲತೆಯಿಂದ ಕೆಲಸ ಮಾಡಬೇಕಾಗಿತ್ತು. ರಾಜಕಾರಣ ಅಂದ್ರೆ ಒಂದಕ್ಕೊಂದು ಬೈಕೊಡೋದು ಅಥವಾ ಸಮಾಜದಲ್ಲಿ ಒಡಕನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ರಾಜಕಾರಣ ಅಲ್ಲ. ಸಮಾಜಕ್ಕೆ ಜೋಡಣೆ ಮಾಡಿ ಕ್ರಿಯಾಶೀಲತೆಯಿಂದ ಸಕಾರಾತ್ಮಕ ರಾಜಕಾರಣ ಮಾಡ್ತಕ್ಕಂಥದ್ದು ರಾಜಕಾರಣ ಇದೆ. ಅದು ಅವರಿಂದ ಆಗಿಲ್ಲ. ಯಾವ ಕಾರಣಕ್ಕೆ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ ಅಂತ ಬಿಜೆಪಿಯವರು ಕೂಡ ಸ್ಪಷ್ಟ ಮಾಡಬೇಕಲ್ಲ. ಲೋಕಪ್ರಿಯತೆ ಕಡಿಮೆ ಆಗಿತ್ತು, ಕೆಲಸ ಮಾಡಿಲ್ಲ ಅಂತ ಜನರಿಗೆ ಗೊತ್ತಿದೆ. ಅದ ಕಾರಣಕ್ಕೆ ಡ್ರಾಪ್ ಮಾಡಿದಾರಾ ಅಥವಾ ಪಾರ್ಲಿಮೆಂಟ್ ಹೌಸ್ ಅಲ್ಲಿ 3-4 ಜನರನ್ನ ಅವರು ಪಾಸ್ ಕೊಟ್ಟು ಒಳಗಡೆ ಕರ್ಕೊಂಡು ಹೋಗಿರ್ತಕ್ಕಂಥ ಆ ಇಶ್ಯೂಗೆ ಡ್ರಾಪ್ ಮಾಡಿದ್ದಾರೆ? ಅವ್ರಿಗೆ ಯಾಕೆ ಮಾಡಿದ್ದಾರೆ ಅಂತ ಬಿಜೆಪಿಯವರು ಕೂಡ ಸ್ಪಷ್ಟ ಮಾಡಬೇಕು. ಹೌದು, ಆ ಮೈಸೂರು ಬ್ಯಾಂಗ್ಳೂರ್ ರಸ್ತೆಯ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತಾನು ಬಹಳಷ್ಟು ಜನ ಹೇಳ್ತಾರೆ. ಆ ವಿಚಾರಕ್ಕಾದ್ರೂ ನೀವು ಹೇಳ್ದಂಗೆ ಡ್ರಾಪ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಾದ್ರೂ ಬಿಜೆಪಿಯವರು ಹೇಳಿದ್ರೆ ಸ್ವಲ್ಪ ಸ್ಪಷ್ಟತೆ ಬರಲಿ ಅಂತ ನನಗೂ ಕೂಡ ಕುತೂಹಲ ಇದೆ. ಕೇಳೋಣ ಬಿಜೆಪಿಯವರಿಂದ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.